ಶ್ರೀ ಗುರುಭ್ಯೋ ನಮಃ. ಸ್ತ್ರೀ ವೈಧವ್ಯ ದೋಷ. ಏನಿದು ಸ್ತ್ರೀ ವೈಧವ್ಯ ದೋಷ ಅಂತಂದ್ರೆ ನೋಡಿ, ಸ್ತ್ರೀಯರಿಗೆ ವೈಧವ್ಯ ದೋಷ ಬಂದಾಗ ಯಾವ ರೀತಿಯಾದಂತಹ ಪರಿಣಾಮಗಳು ಬೀರ್ತದೆ ಎಂಬುದಾಗಿ ನೋಡೋಣ. ನೋಡಿ, ಸ್ತ್ರೀಯರ ಜಾತಕದಲ್ಲಿ ಅಷ್ಟಮ ಸ್ಥಾನ ನೋಡಿ, ಈ ಅಷ್ಟಮ ಸ್ಥಾನವನ್ನು ನಾವು ಮಾಂಗಲ್ಯ ಸ್ಥಾನ ಅಂತ ಹೇಳ್ತೀವಿ. ಈ ಮಾಂಗಲ್ಯ ಸ್ಥಾನದಲ್ಲಿ ಏನಾದರೂ ಕುಜ ಮತ್ತು ರಾಹುಗಳಿದ್ದರೆ ಸ್ತ್ರೀಯರಿಗೆ ವೈಧವ್ಯ ದೋಷ ಬರುವಂಥದ್ದಾಗ್ತದೆ. ಹಾಗೆ ಅದೇ ಅಷ್ಟಮ ಸ್ಥಾನದಲ್ಲಿ ಕುಜನ ಜೊತೆ ಶನಿ ಇದ್ದಾಗ ಆಗಿರಬಹುದು, ಅಥವಾ ಶನಿಯ ದೃಷ್ಟಿ ಬಿದ್ದಾಗಲೂ ಕೂಡ ಮಾಂಗಲ್ಯ ದೋಷ ಬರುವಂಥದ್ದಾಗ್ತದೆ. ಅಷ್ಟಮ ಸ್ಥಾನ ಮಾಂಗಲ್ಯ ಒಂದೇ ಅಂತಲ್ಲ, ಮರಣ ಆಗಿರ್ಬೋದು, ಅಪಘಾತಗಳಾಗಿರುವಂಥದ್ದು, ಬೆಂಕಿಯ ಅವಘಡ ಆಗಿರುವಂಥದ್ದು, ದುಃಖ ಬರುವಂಥದ್ದು, ಇವೆಲ್ಲವೂ ಕೂಡ ಅಷ್ಟಮ ಸ್ಥಾನಕ್ಕೆ ಕಾರಕವಾಗಿರುವಂಥದ್ದು. ಸ್ತ್ರೀ ವೈಧವ್ಯ ದೋಷ ಬರುವಂಥದ್ದಾಗ್ತದೆ. ಇದರಿಂದ ಏನು ಸಮಸ್ಯೆ ಆಗುವಂಥದ್ದು ಅಂತಂದರೆ ನೋಡಿ, ವಿವಾಹದಲ್ಲಿ ಸಮಸ್ಯೆಗಳು ಬರುವಂಥದ್ದು, ವಿವಾಹದಲ್ಲಿ ಅಡೆತಡೆಗಳಾಗುವಂಥದ್ದು, ಮಾಂಗಲ್ಯ ದೋಷ ಬರುವಂಥದ್ದು, ಹಾಗೆ ವಿವಾಹದ ನಂತರ ಗಂಡನಿಗೆ ಸಮಸ್ಯೆಯನ್ನು ಬರುವಂಥದ್ದು ಇವೆಲ್ಲವೂ ಕೂಡ ಆಗ್ತದೆ. ಇದನ್ನು ನಾವು ಹೇಗೆ ಪರಿಹಾರವನ್ನು ಮಾಡಿಕೊಳ್ಬೇಕು ಎಂಬುದಾಗಿ ನೋಡಿದ್ರೆ, ಮದುವೆಯಾದಂತಹ ಸ್ತ್ರೀಯಾಗಿದ್ದರೆ ಸಾವಿತ್ರಿ ವ್ರತವನ್ನು ಮಾಡುವುದರಿಂದ ಸಮಸ್ಯೆ ಪರಿಹಾರ ಆಗುವಂಥದ್ದಾಗ್ತದೆ. ವಿವಾಹ ಆಗದೇ ಇರುವಂತಹ ಕನ್ಯಾಮಣಿಗಳೇನಾದರೂ ಇದ್ದರೆ ಅವರು ಕುಂಭ ವಿವಾಹವನ್ನು ಮಾಡುವುದರಿಂದ ಸಮಸ್ಯೆಗಳು ಪರಿಹಾರ ಆಗುವಂಥದ್ದು, ಅಥವಾ ಅಂಗಾರಿಕನಿಗೆ ಅಷ್ಟೋತ್ತರವನ್ನು ಮಾಡಿಸಿ ದೇವಿ ಸ್ವರೂಪಿಯಾದಂತಹ ದೇವಸ್ಥಾನಕ್ಕೆ ಅರಿಶಿನ ಕೊನೆಯನ್ನು ಕೊಡುವುದರಿಂದ ಈ ಸಮಸ್ಯೆ ಎಲ್ಲವೂ ಕೂಡ ಪರಿಹಾರವಾಗುವಂಥದ್ದಾಗ್ತದೆ. ಒಳ್ಳೆಯದಾಗಲಿ. ನಮಸ್ಕಾರ.